ಹಲೋ ಹಾಯ್ ಫ್ರೆಂಡ್ಸ್, ಆರ ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ತುಂಬಾ ಸಿಂಪಲ್ ಆಗಿ ಮತ್ತೆ ಈಸಿಯಾಗಿ ಮಿಲೆಟ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ನೀವು ಡಯಟ್ ಮಾಡೋರು ಕೂಡ ಮಾಡ್ಕೊಂಡು ತಿನ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇವಾಗ ನಾನು ಮಾರ್ನಿಂಗ್ ಮಾಡೋದಕ್ಕೆ ನೈಟೇ ನಾನು ನೆನ್ಸಿಟ್ಕೊಂಡಿದ್ದೀನಿ. ನೈಟ್ ನೀವು ಓವರ್ ನೈಟ್ ನೆನ್ಸಿಟ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಬರುತ್ತೆ ಮಿಲೆಟ್. ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಆಗೋಗುತ್ತೆ. ಅದಕ್ಕೇನೆ ನೀವು ನೈಟೇ ನೆನ್ಸಿಟ್ಕೊಳ್ಳಿ ಮಾರ್ನಿಂಗ್ ಮಾಡ್ಬೇಕು ಅಂತಿದ್ರೆ. ಇವಾಗ ಇದಕ್ಕೆ ಒಂದ್ 1/4 ಚಿಪ್ಪಷ್ಟು ತೆಂಗಿನಕಾಯಿ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ತೆಂಗಿನಕಾಯಿ ನೀವು ತೆಗ್ದು ಹಾಕ್ಬೋದು. ಇದಕ್ಕೆ 2 ಏಲಕ್ಕಿ, 2 ಪೀಸು ಚಕ್ಕೆ, ಮತ್ತೆ ಒಂದ್ 4ರಿಂದ 5 ಪೀಸು ಲವಂಗ. ನೀವು ತುಂಬಾ ಜಾಸ್ತಿ ಮಸಾಲೆ ಹಾಕಕ್ ಹೋಗ್ಬೇಡಿ, ಮಿಲೆಟ್ಸ್ಗೆ ತುಂಬಾ ಮಸಾಲ ಆಗೋಗುತ್ತೆ. ಅದು ಅನ್ನಕ್ಕೆ ಹಾಕ್ದಂಗೆ ಜಾಸ್ತಿ ಮಸಾಲ ಹಾಕ್ಬಾರ್ದು. ಒಂದು 10 ಹಸಿಮೆಣಸಿನಕಾಯಿ, ಕಡಿಮೆ ಮಸಾಲ ಹಾಕೊಂಡು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. 1 ಇಂಚು ಶುಂಠಿ ಹಾಕೊಳ್ಳಿ. ಮತ್ತೆ ಗಾರ್ಲಿಕ್ ಕೂಡ ಸಿಪ್ಪೆ ಬಿಡಿಸ್ಕೊಂಡು ಒಂದು ದೊಡ್ಡ ಉಂಡೆ ಗಾರ್ಲಿಕ್ ಹಾಕೊಳ್ಳಿ. ಪುದೀನಾನ ಈ ತರ ಫ್ರೆಶ್ ಆಗಿ ಬಿಡಿಸ್ಕೊಂಡು ತೊಳ್ಕೊಂಡು 1 ಹಿಡಿಯಷ್ಟು ಪುದೀನ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಪುದೀನ ಹಾಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೊಳ್ಳಿ. ಅದಕ್ಕೆ ಹಾಕೊಂಡು ಅದು ಚೆನ್ನಾಗಿ ಪೇಸ್ಟ್ ಆಗ್ಬೇಕು. ಪೇಸ್ಟ್ ಆಗೋ ತರ ಗ್ರೈಂಡ್ ಮಾಡ್ಕೊಳ್ಳಿ. ಇಷ್ಟು ಮಸಾಲ ಹಾಕಿ ನೀವು ಮಾಡಿದ್ರೆ ಆಲ್ಮೋಸ್ಟ್ ದೊನ್ನೆ ಬಿರಿಯಾನಿ ಟೇಸ್ಟ್ ಬರುತ್ತೆ. ಈಗ ಕುಕ್ಕರಿಗೆ ಒಂದು 5ರಿಂದ 6 ಸ್ಪೂನ್ ಅಷ್ಟು ಎಣ್ಣೆ, ಮತ್ತೆ ಒಂದ್ 2-3 ಸ್ಪೂನ್ ಅಷ್ಟು ತುಪ್ಪನೂ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ಜೀರಿಗೆ ಹಾಕೊಂಡು ಚಕ್ಕೆ ಒಂದೆರಡು ಚಿಕ್ಕದ 2 ಪೀಸ್ ಚಕ್ಕೆ, ಮತ್ತೆ 2 ಏಲಕ್ಕಿ, ಮತ್ತೆ ಮಸಾಲ ಎಲೆ ಬರುತ್ತಲ್ಲ ಬಿರಿಯಾನಿ ಎಲೆ, ಅದು 2, ಮತ್ತೆ ಒಂದ್ 3ರಿಂದ 4 ಲವಂಗ. ಅದ್ರ ಜೊತೆಗೇನೆ ಆನಿಯನ್ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಒಂದು 3 ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು, ಉದ್ದದ್ದು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಮತ್ತೆ ಪುದೀನ ಕೂಡ ಒಂದು ಹಿಡಿಯಷ್ಟು ಪುದೀನನು ಹಾಕೊಂಡು ಚೆನ್ನಾಗಿ ಅದು ಸ್ವಲ್ಪ ಆನಿಯನ್ ಬ್ರೌನ್ ಕಲರ್ ಬರೋ ತನಕ, ಲೈಟ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವ್ ಇದಕ್ಕೆ ಟೊಮ್ಯಾಟೊ ಒಂದು 3 ಟೊಮ್ಯಾಟೊ ಹಾಕೋತಾ ಇದ್ದೀನಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು. ಅದ್ರ ಜೊತೆಗೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋ ತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಲ್ಲಾನು. ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ತರಕಾರಿನೆಲ್ಲ ಹಾಕೊಳ್ಳೋಣ. ತರಕಾರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಕ್ಯಾರೆಟ್ನ ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ನೋಡಿ ಈ ತರ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. 2 ಕ್ಯಾರೆಟ್ ತಗೊಂಡಿದ್ದೀನಿ ದೊಡ್ಡದು. ಈ ತರ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಹಾಕೊಳ್ಳಿ. ಮತ್ತೆ ಆಲೂಗೆಡ್ಡೆ ಕೂಡ 2 ಆಲೂಗೆಡ್ಡೆ, ಮತ್ತೆ ಬೀನ್ಸ್ ಒಂದು 1/4 kg ಅಷ್ಟು ಬೀನ್ಸ್ ನ ಕೂಡ ಹಾಕೊಂಡು ಚೆನ್ನಾಗಿ ಇದೆಲ್ಲ ಫ್ರೈ ಮಾಡ್ಕೊಳ್ಳಿ. ಇದೊಂಚೂರು ಫ್ರೈ ಆದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿದೀವಲ್ಲ ಆ ಮಸಾಲ ಕೂಡ ಇದನ್ನ ಹಾಕೋತಾ ಇದ್ದೀನಿ. ಇವಾಗ ಎಲ್ಲಾ ಮಸಾಲಾನ ಇದಕ್ಕೆ ಹಾಕೊಂಡು ಸ್ವಲ್ಪ ನೀರು ಹಾಕಿ, ಜಾರಲ್ಲೆಲ್ಲ ಇರುತ್ತಲ್ಲ ಇನ್ನ ಸ್ವಲ್ಪ ಮುಚ್ಚಳದಲ್ಲಿ ಜಾರಲ್ಲಿ ಅದಕ್ಕೆಲ್ಲ ನೀರ್ ಹಾಕೊಂಡು ಚೆನ್ನಾಗಿ ಎಲ್ಲಾನು ಹಾಕೊಳ್ಳಿ. ಮಸಾಲಾನ ನೋಡಿ ಈ ತರ ಉಳ್ದಿರೋದನ್ನ ಈ ತರ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಅಷ್ಟೇ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ. ಇದು ಇವಾಗ ಚೆನ್ನಾಗಿ ಫ್ರೈ ಆದ್ಮೇಲೆ ಮಿಲೆಟ್ ನೆನ್ಸಿಟ್ಟಿದ್ವಲ್ಲ ರಾತ್ರಿ, ಅದನ್ನ ಇವಾಗ ಹಾಕೋತಾ ಇದ್ದೀನಿ. ಇದು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನಾನು ಮಿಲೆಟ್ ನ ನೆನ್ಸಿಟ್ಟಿದ್ದೆ. ಅದನ್ನ ಇವಾಗೆಲ್ಲ ಹಾಕೊಂಡು ಸೇಮ್ ಗ್ಲಾಸ್ ನಲ್ಲೇನೆ 3 ಗ್ಲಾಸ್ ಅಷ್ಟು ನೀರ್ ಹಾಕೋತಾ ಇದ್ದೀನಿ. 1 ಗ್ಲಾಸಿಗೆ 3 ಗ್ಲಾಸ್, ಇಲ್ಲಾಂದ್ರೆ ನಿಮ್ಗೆ ಸ್ವಲ್ಪ ಉದುರಾಗ್ಬೇಕು ಅಂದ್ರೆ 2.5 ಗ್ಲಾಸ್ ಅಷ್ಟು ನೀರ್ ಹಾಕೋಬಹುದು. ನಾನು ಸ್ವಲ್ಪ ಮೆತ್ತಗೆ ಆಗ್ಲಿ ಅಂತ 3 ಗ್ಲಾಸ್ ಅಷ್ಟು ನೀರ್ ಹಾಕಿದ್ದೀನಿ ಇದಕ್ಕೆ. ನೋಡಿ ಇವಾಗ ಇದಕ್ಕೆ ಹಾಕೊಂಡಾದ್ಮೇಲೆ 2 ಸ್ಪೂನು ಉಪ್ಪು ಹಾಕೊಳ್ಳಿ, ಕಲ್ಲುಪ್ಪು 2 ಸ್ಪೂನ್ ಸಾಕು. ಮತ್ತೆ ಟೇಸ್ಟ್ ನೋಡಿ, ನಿಮಗ್ ಬೇಕು ಅಂದ್ರೆ ಟೇಸ್ಟ್ ತಕ್ಕನಂತೆ ಉಪ್ಪು ಹಾಕೊಳ್ಳಿ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಸ್ವಲ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ, 1 ಹಿಡಿಯಷ್ಟು. ಮತ್ತೆ ಲೆಮನ್ ಕೂಡ ಅರ್ಧ ಲೆಮನ್ ಇದನ್ನ ಹಿಂಡ್ತಾ ಇದ್ದೀನಿ. ಅರ್ಧ ಲೆಮನ್ ಸಾಕಿದಕ್ಕೆ. ಹಿಂಡಾದ್ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಬಂದ್ರೆ ಸಾಕಿದು. ನೋಡಿ ಈ ತರ ಕುದಿ ಬರ್ಬೇಕಾದ್ರೆ ಮುಚ್ಚಿ, ಇಲ್ಲಾಂದ್ರೆ ತಳ ಎಲ್ಲ ಅಂಟ್ಕೊಂಡ್ಬಿಡುತ್ತೆ.
ಅದಕ್ಕೇನೆ ಈ ತರ ಕುದಿ ಬಂದ್ಮೇಲೆ ನಾನು ಈ ತರ ಮುಚ್ಚುತ್ತಾ ಇದ್ದೀನಿ. ಇವಾಗ ಬೇಗ ಕೂಗುತ್ತೆ ಮತ್ತೆ ತಳನು ಅಂಟಲ್ಲ. ಮಿಲೆಟ್ ಪಲಾವ್ ರೆಡಿ ಆಗಿದೆ. ನೋಡಿ ತುಂಬಾ ಟೇಸ್ಟಿಯಾಗಿ ರೆಡಿ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ಆಗಿದೆ ಇದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ರಾಯ್ತಾ ಜೊತೆ ಮತ್ತೆ ಕರ್ಡ್, ಆನಿಯನ್ ಮತ್ತೆ ಲೆಮನ್ ಹಿಂಡ್ಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಚಳಿಗಾಲಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ಖಾರವಾಗಿ ಇದನ್ನ ತಿಂತಾ ಇದ್ರೆ ಬಾಯಲ್ಲಿ ನೀರ್ ನೋಡಕ್ರೇನೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮಾಡ್ಕೊಂಡು ಮಿಲೆಟ್ಗೆ ಯಾವತ್ತೂ ಕಡಿಮೆ ಮಸಾಲ ಹಾಕೊಂಡ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ. ಹಾಗೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್.